everyone, this is Anusha and welcome to my channel. Video continuation part ಇದು. ಲಾಸ್ಟ್ ವಿಡಿಯೋ ನೋಡಿದ್ರೆ ನೈಟ್ ಹೀರೆಕಾಯಿ ಪಲ್ಯ ಚಪಾತಿ ಎಲ್ಲ ಮಾಡಿದ್ದೆ. ಎಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್ ಇದು. ಲಾಸ್ಟ್ ವಿಡಿಯೋ ನೋಡಿಲ್ಲ ಪಾರ್ಟ್ 1 ಅಂದ್ರೆ ಹೋಗಿ ನೋಡಿ. ವಿಡಿಯೋನು ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂಡ್ ಕಂಟೆಕ್ಸ್ಟ್ ಗೊತ್ತಾಗುತ್ತೆ ಈ ವಿಡಿಯೋ ನೋಡೋದಕ್ಕೆ. ತುಂಬಾ ಲಾಂಗ್ ವಿಡಿಯೋ ಆಗ್ಬಿಡ್ತು, ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಕಟ್ ಆಫ್ ಮಾಡಿ ಪಾರ್ಟ್ 1 ಪಾರ್ಟ್ 2 ಅಂತ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋಗೆ ಯಾವುದೇ ಇಂಟ್ರೋ ಇಲ್ಲ. ದಟ್ಸ್ ವೈ ಐ ಆಮ್ ಗಿವಿಂಗ್ ಆನ್ ವಾಯ್ಸ್ ಓವರ್. Hi everyone, this is the next day evening, nearly 4:30. ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ಸ್ಯಾರಿ ತಗೋ ಬಂದ್ಬಿಡೋಣ ಅಂತ. ಸೊ ಅಂದ್ಕೊಂಡೆ ಈ ವೀಕ್ ಹೋಗೋಕೆ ಆಗಲ್ವೇನೋ, ಪ್ರೀತಮ್ ಬ್ಯುಸಿ ಇರೋದ್ರಿಂದ ಅಂತ. ಬಟ್ ಇವತ್ತು ಬೆಳಗ್ಗೆಯಿಂದ ಫ್ರೀ ಇದ್ದ. ಸೊ ನಾವೇ ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಬೆಳಗ್ಗೆಯಿಂದ ತುಂಬ ಬಿಸಿಲಿತ್ತು ಆ್ಯಂಡ್ ನನಗೆ ಹೌಸ್ ಹೆಲ್ಪ್ ಬಂದು ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ. ಸೊ ಅವ್ರು ಬರೋದು ನಾನು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಡಿಪೆಂಡ್ ಆಗಿರೋದ್ರಿಂದ ಸೊ 4:30 ಆಯಿತು. ಏನಿಲ್ಲ, ಈಗ ವಿಜಯನಗರ ಸ್ಟ್ರೈಟ್ ಸಂಜರ್ ಕ್ರಿಯೇಷನ್, ಸಂಜರ ಯಾವುದದು ಕ್ರಿಯೇಷನ್, ಅಲ್ಲಿ ಸ್ಟೋರ್ಗೆ ಹೋಗಿ ನನಗೇನು ಕಡ್ಡಿ ಶಿಫಾನ್ ಜಾರ್ಜೆಟ್ ಬೇಕು ಆ ಸ್ಯಾರಿ ತೊಗೊಳ್ತೀನಿ. ಅದಿಲ್ಲ ಅಂದರೆ ಪ್ರೀತಮ್ ಇರೋದ್ರಿಂದ ಒಂದು 3-4 ಅಂಗಡಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನಿಮ್ಮನ್ನೂ ಜೊತೆ ಕರ್ಕೊಂಡು ಹೋಗ್ತೀನಿ ಆ್ಯಸ್ ಯೂಶುವಲ್. ದಿಸ್ ಇಸ್ ಹೌ ಐ ಆಮ್ ರೆಡಿ. ಈ ಡ್ರೆಸ್ಸೇ ಹಾಕ್ಕೊಂಡಿರಲಿಲ್ಲ, ಪೀಚ್ ಮೋಡಲ್ ತೊಗೊಂಡಿದ್ದೆ, ಬಿ ಟಿ ಎಮ್ ಪೀಚ್ ಮೋಡಲ್ಲಿ. ಸೊ ಇದು ಒಂದ್ಸರಿ ಮಂಡ್ಯದಲ್ಲೆಲ್ಲೋ ಹಾಕ್ಕೊಂಡಿದ್ದೆ. ಸೊ ಅದು ಬಿಟ್ಟರೆ ಹಾಕೇ ಇರಲಿಲ್ಲ. ಸೊ ಇವಾಗ ಹಾಕ್ಕೊಂಡೆ ಆ್ಯಂಡ್ ಐ ಆಮ್ ಕ್ಯಾರಿಂಗ್ ದಿಸ್ ಬಿಗ್ ಟೋಟ್ ಓನ್ಲಿ. ಸ್ಯಾರಿ ಏನಾರು ತೊಗೊಂಡ್ರೆ ಇಟ್ಕೊಳ್ಳೋಕ್ಕೂ ಕನ್ವೀನಿಯೆಂಟ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ರೆಡಿ. ಮಾರ್ನಿಂಗಿಂದ ಇವತ್ತು ಸ್ವಲ್ಪ ಕೆಲಸನೂ ಆಯಿತು. ತೆಂಗಿನಕಾಯಿ ಹೊಡೆದಿದೆ, ಫ್ರಿಡ್ಜಲ್ಲಿ ಇಡೋದೇ ಮರ್ತುಬಿಟ್ಟಿದ್ದೀನಿ. ಟುಡೇ ಐ ಹ್ಯಾವ್ ಪ್ರಿಪೇರ್ಡ್ ಎಗ್ ಕರಿ. ಸೊ ಎಗ್ ಕರಿ ಮಾಡಿದ್ದೆ ರೈಸ್ಗೆ ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅವಲಕ್ಕಿ ಮಾಡಿದ್ದೆ. ಸೊ ಇಷ್ಟು ಉಳ್ಕೊಂಡಿದೆ. ಐ ಆಮ್ ಹ್ಯಾಪಿ, ಎಕ್ಸೈಟೆಡ್ ಟು ಗೆಟ್ ಅ ಸಾರಿ. ವಿಜಯನಗರ ಎಂಟ್ರಿ ಆಗ್ತಿದ್ದಂಗೆ ಬಟ್ಟೆ ಅಂಗಡಿಗಳು. ಈಗ ತಾನೇ ನಾನು ಮೊನ್ನೆ ನೋಡಿದ್ದು ಸಿದ್ದಿ ಸಿಲ್ಕ್ಸ್ ಎಲ್ಲ ಪಾಸ್ ಆಯಿತು. ಬಟ್ ಚೆನ್ನಾಗಿದೆ ಈ ಸ್ಟ್ರೀಟು ಕೂಡ. ವಿಜಯನಗರ ಸ್ಟ್ರೀಟ್ ಇದೆ, ಏನು ಸ್ಯಾರಿ ಶಾಪ್ಸ್ ರೋಡ್ ಇದೆ. ಇದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದು. ನಾಟ್ ಟುಡೇ ಅಂತ ಅನಿಸ್ತು, ಆಗ್ತಿಲ್ಲ ಅಂತ ಅನಿಸ್ತು ನನಗೆ ಪ್ರೀತಮ್ ಇಬ್ರಿಗೂ. ವೈಟೂಲಿ ದೋಸೆ ತಿಂದ್ವಲ್ಲ, ಇಲ್ಲಿ ಎಷ್ಟು ರಶ್ ಇದೆ. ಸ್ಯಾಂಡ್ವಿಚ್ ಇದೆ, ತಿನ್ನೋಣವಾ? ಸೊ ಡೈರೆಕ್ಟ್ ನಾನು ಎಲ್ಲಿ ಸ್ಯಾರಿ ತೊಗೋಬೇಕು ಅಂದ್ಕೊಂಡಿದ್ದೆ, ಸಂಜರ್ ಕ್ರಿಯೇಷನ್, ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿ ಒಂದೇ ಅಂಗಡಿಲಿ ವಿ ಫೈನಲೈಸ್ ದ ಸಾರಿ, ಪರ್ಚೇಸ್ಡ್ ಹಿಯರ್ ಆ್ಯಂಡ್ ವಿ ಕೇಮ್ ಬ್ಯಾಕ್ ಟು ಹೋಮ್. ಸಮ್ ಅದರ್ ಡೇ ಲೈಕ್ ನೆಕ್ಸ್ಟ್ ಡೇ ಯಾವಾಗಾದ್ರು ವಿಜಯನಗರ ಎಕ್ಸ್ಪ್ಲೋರ್ ಮಾಡ್ತೀನಿ. ಬಿಕಾಸ್ ದ ಸ್ಟೋರ್ಸ್ ಆಗಿರ್ಬೋದು, ಸಾರಿ ಆಗಿರ್ಬೋದು, ಲೈಕ್ ಡ್ರೆಸ್ಸಸ್, ಚೂಡಿದಾರ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು ಸ್ಟ್ರೀಟು. ಸಮ್ ಅದರ್ ಡೇ. ಸಂಜರ್ ಕ್ರಿಯೇಷನ್ ಇದೇನು ಸ್ಯಾರಿ ಶಾಪ್ ಇದೆ, ನೋ ಪ್ರಮೋಷನಲ್ ನಥಿಂಗ್ ಆಯಿತಾ. ಸೊ ನಾನು ಲಾಸ್ಟ್ ಟೈಮ್ ಯಾವುದೋ ಇದೇ ಥರ ಒಂದು ವಿಡಿಯೋ ನೋಡಿ ಇಲ್ಲಿಗೆ ಬಂದಿದೆ. ಬನಾರಸಿ ಜಾರ್ಜೆಟ್, ಕಡ್ಡಿ ಜಾರ್ಜೆಟ್ ಇದೆಲ್ಲ ತುಂಬ ಕಲೆಕ್ಷನ್ ಇದೆ ಈ ಸ್ಯಾರಿ ಶಾಪಲ್ಲಿ. ಆ್ಯಂಡ್ ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದ್ರೆ 1000-2000 ಕಮ್ಮಿನೇ ಇದೆ. ಸೊ ಹಾಗಾಗಿ ನಾನು ಮದುವೆ ಟೈಮಲ್ಲಿ ಬಂದು ತೊಗೊಂಡಿದ್ದೆ ಒಂದು ಬನಾರಸಿ ಜಾರ್ಜೆಟ್ ವಿಚ್ ಕಾಸ್ಟೆಡ್ ಮೀ 9000 ನಿಯರ್ಲಿ. ಆವಾಗ ಬಂದು ನೋಡಿ ಪರ್ಚೇಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ನನಗೆ ಇಲ್ಲಿ ಈ ಥರ ಸ್ಯಾರೀಸ್ ಎಲ್ಲ ಸಿಗುತ್ತೆ ಅಂತಲೂ ನಾನು ಒಂದ್ಸರಿ ಎಲ್ಲ ನೋಡಿದ್ನಲ್ಲ. ಸೊ ಹಾಗಾಗಿ ಮತ್ತೆ ಇಲ್ಲಿಗೆ ಬಂದೆ. ಬಿಕಾಸ್ ಕಡ್ಡಿ ಶಿಫಾನ್ ಜಾರ್ಜೆಟ್ ಇಟ್ಸ್ ಕಾಲ್ಡ್ ಆ್ಯಸ್ ಅನ್ಕೋತೀನಿ ಈ ಸಾರಿ. ನನಗೇನು ನೋಡ್ತಾ ಇದ್ದೀನಿ ಇದನ್ನು ತೊಗೊಳ್ಳೋಣ ಅಂತ. ತುಂಬ ಲಾಟ್ ಆಫ್ ಕಲರ್ ಕಾಂಬಿನೇಷನ್, ಸೆಲ್ಫ್ ಆಗಿರ್ಬೋದು, ಕಾಂಟ್ರಾಸ್ಟ್ ಆಗಿರ್ಬೋದು, ತುಂಬ ಆಪ್ಷನ್ ಇತ್ತು. ಆ್ಯಕ್ಚುಲಿ ಒಂದು 2-3 ಕಲರ್ ನನ್ನ ಮೈಂಡಲ್ಲಿ ಫಿಕ್ಸ್ ಇತ್ತು. ಬಟ್ ಇಲ್ಲಿ ನೋಡೋದಕ್ಕೂ ತುಂಬ ಕನ್ಫ್ಯೂಷನ್ ಆಯಿತು. ಲಾಸ್ಟ್ ಈ ಗ್ರೀನ್ ಬ್ಲೂ ಅಲ್ಲಿ ತಗೋಬೇಕಂತ ಅಂದ್ಬಿಟ್ಟು ಫೈನಲೈಸ್ ಮಾಡಿ ಇಟ್ಟಿದ್ದೆ. ಸೊ ಕನ್ಫ್ಯೂಷನ್ ಆಯಿತು. ಗೆಸ್ ಮಾಡಿ ನಾನು ಯಾವ್ದು ತೊಗೊಂಡಿರ್ಬೋದು, ಯಾವ ಕಲರ್ ಚೂಸ್ ಮಾಡಿರ್ಬೋದು ಏನು ಅಂತ. ಸೊ ವಿತ್ ಆಲ್ ದ ಸಜೆಷನ್ ಆಫ್ ಪ್ರೀತಮ್ ಮತ್ತು ಸ್ಟೋರ್ ಅವ್ರನ್ನ ಎಲ್ಲರೂ ಕೇಳಿದ್ದೀನಿ. ಬಿಕಾಸ್ ಅಷ್ಟು ಕನ್ಫ್ಯೂಸ್ ಆಯ್ತು ನನಗೆ ಕಲರ್ಸ್ ಎಲ್ಲ ನೋಡಿ. ಅದಾದಮೇಲೆ ಕೆಳಗಡೆ ಬಂದೆ. ಸೊ ದಟ್ ಇಲ್ಲೆಲ್ಲ 1000-2000 ಕಾಟನ್ ಸಾರೀಸ್ ಆ ಥರ ಸಿಂಪಲ್ ಸಾರೀಸ್ ಸೆಕ್ಷನ್ ಇತ್ತು. ಸೊ ಇಲ್ಲೂ ಬಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಇಲ್ಲೂ ತುಂಬ ಇಷ್ಟ ಆಗಿಬಿಡ್ತು ಸ್ಯಾರೀಸು. ಈ ರೆಡ್ ಸಾರಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದನ್ನು ಬಿಡೋದಕ್ಕೆ ಮನಸ್ಸೇ ಬರಲಿಲ್ಲ. ಬಿಕಾಸ್ ಇಟ್ ವಾಸ್ ಸೋ ಸಾಫ್ಟ್, ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು. ನನಗಲ್ಲ ಅಂತ ಅಂದ್ರೂ ನಮ್ಮ ಅಮ್ಮಂಗಾದರೂ ಲೈಕ್ ಗಿಫ್ಟ್ ಮಾಡೋಣ ಅನ್ನಷ್ಟು ಇಷ್ಟ ಆಗಿ ಸೊ ಇದನ್ನು ತೊಗೊಂಡು ಬಂದೆ ಮೇಲ್ಗಡೆ ಬಿಲ್ಲಿಂಗಲ್ಲಿ. ಅಟ್ ದ ಎಂಡ್ ಬಿಲ್ ಮಾಡಿಸಿದ್ನ ಇವಾಗ ಗೊತ್ತಾಗುತ್ತೆ ನಿಮಗೆ. ಇದು ಆ್ಯಕ್ಚುಲಿ ಬಿಡೋದಕ್ಕೆ ಮನ್ಸು ಬರ್ತಿಲ್ಲ. 2200 ಅಷ್ಟೇ. ತಗೊಬಿಡೋಣ ಅಂತ ಎತ್ಕೊಬಂದೆ. ಬಟ್ ಪ್ರೀತಮ್ ಬೇಡ, ನೆಕ್ಸ್ಟ್ ಟೈಮ್ ಅಂತಿದ್ದಾನೆ, ನೋಡೋಣ. ಇನ್ನೇನೆಲ್ಲ ಬಿಲ್ ಮಾಡ್ತಿದ್ರು ಅಷ್ಟರಲ್ಲಿ ಇದೆರಡು ಸಾರಿ ಕಣ್ಣಿಗೆ ಬಿತ್ತು. ನಾನು ಲಾಸ್ಟ್ ಟೈಮ್ ಇದೇ ಥರ ತೊಗೊಂಡಿದ್ದು ಬನಾರಸಿ ಜಾರ್ಜೆಟ್. ಸೊ ಈ ಕಲರ್ ಕಾಂಬಿನೇಷನ್ ಬ್ಲೂ ಆ್ಯಂಡ್ ಪಿಂಕ್ ತುಂಬ ಇಷ್ಟ ಆಯಿತು. ಐ ಆಮ್ ಡನ್ ವಿತ್ ಮೈ ಸ್ಯಾರಿ ಶಾಪಿಂಗ್. ಗೆಸ್ ಮಾಡಿ ನಾನು ಯಾವ ಕಲರ್ ಯಾವ ಸ್ಯಾರಿ ತೊಗೊಂಡಿರ್ಬೋದಂತ.
ಫೈನಲಿ ಡನ್. ಆ ರೆಡ್ ಸಾರಿ ಲಾಸ್ಟ್, ಅದು ನಮ್ಮ ಅಮ್ಮಂಗೆ ಅಂತ ಅಂದ್ಕೊಂಡು ಎತ್ಕೊಂಡಿದ್ದು, ಬಿಡೋಕ್ಕೆ ಮನ್ಸು ಬರ್ತಿರ್ಲಿಲ್ಲ. 2200 ಮೆಟೀರಿಯಲ್ ಎಲ್ಲ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ. ಬಟ್ ಅಟ್ ದ ಎಂಡ್ ಪ್ರೀತಮ್ ವಾಸ್ ಲೈಕ್ ನೆಕ್ಸ್ಟ್ ಟೈಮ್ ನೋಡು, ಆಮೇಲೆ ನಮ್ಮಮ್ಮ ಬರ್ತಾನೆ ಇರ್ತಾರಲ್ಲ ಅವ್ರನ್ನೇ ಕರ್ಕೊಬರೋಣ, ಬೇಡ ಅಂದ್ಕೊಂಡು ಸುಮ್ಮನೆ ಅದೇ. ಬಿಕಾಸ್ ಇನ್ನೊಂದು ಸಿಂಪಲ್ ಸಾರಿನೂ ತೊಗೊಬಿಟ್ಟೆ ಆಯಿತಾ, ವಿಚ್ ಕಾಸ್ಟೆಡ್ ಅರೌಂಡ್ 990,000. ಸೊ ಅದಕ್ಕೆ ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಒಂದು ಸಾರಿ ನಾನು ತೊಗೊಂಡಿರೋದೇ ಒಂದು ಕಡ್ಡಿ ಜಾರ್ಜೆಟ್, ಲೈಕ್ ಕಡ್ಡಿ ಶಿಫಾನಲ್ಲೇ ತೊಗೊಂಡಿದ್ದೀನಿ. ಬಟ್ ವಿಚ್ ಕಲರ್ ಯಾವುದು ಏನು ಗೆಸ್ ಮಾಡಿ, ಮನೆಗೆ ಹೋದ್ಮೇಲೆ ಐ ವಿಲ್ ಶೋ ಯು ಆಲ್. ಹಿಯರ್ ಚಂದ್ಸಂದ್ರ ರೋಡ್, ನಮ್ಮ ಫಿಶ್ ಸ್ಪಾಟ್. ಫಿಶ್ ತಿಂದು ಎಷ್ಟೊಂದು ದಿನ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಟ್ರೈ ಮಾಡಿ, ಆಪೋಸಿಟ್ ಆಫ್ ವಾಟ್ ದಿಸ್ ಹೈಡ್ರೇಟ್ ಆಪೋಸಿಟ್ ಇಲ್ಲಿ ಫಿಶ್ಶು ಸಕ್ಕತ್ತಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ನನಗೆ ಫೇವ್ರೆಟ್ ತಲೆ, ಯಾವುದೇ ನೇಮ್ ಇಲ್ಲ ಏನಿಲ್ಲ, ಬಟ್ ಸೂಪರಾಗಿರುತ್ತೆ. ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಯಾವ ಸೀರೆ ತೊಗೊಂಡೆ ಅಂತ ಗೆಸ್ ಮಾಡಿ ಅಂತ ಆಲ್ರೆಡಿ ಹೇಳಿದೆ. ಸೊ ಈಗ ತೋರ್ಸೋ ಟೈಮ್. ಫಸ್ಟ್ಲಿ ಐ ಗಾಟ್ ದಿಸ್ ಸಿಂಪಲ್ ಸಾರಿ, ಒಂಥರ ಆರ್ಗ್ಯಾನ್ಸಾ ಮೆಟೀರಿಯಲ್ ಇದು. ಹಿಂಗಿದೆ. ಸೊ ಇದು ಉಟ್ಕೊಂಡ್ರೆ ಕುತ್ಕೊಳ್ಳೋತಾ ಇಲ್ವಾ ಅದು ಗೊತ್ತಿಲ್ಲ, ಬಟ್ ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ. ಸೊ ಪ್ಲೈನ್ ಒಂಥರ ಡಿಸೈನರ್ ವೇರ್ ಥರ ಚೆನ್ನಾಗಿದೆ ಅನಿಸ್ತು. ಆ್ಯಂಡ್ ಲ್ಯಾವೆಂಡರ್ ಕಲರ್ ತೊಗೊಂಡ್ಬಿಟ್ಟೆ. ಸೊ ಈಗ ಅನಿಸ್ತಿದೆ ಇದರಲ್ಲಿ ಇನ್ನೂ ಎಲ್ಲೋ ಇತ್ತು, ಎಲ್ಲೋ ಬೇಡ, ಗ್ರೀನ್ ಇತ್ತು, ಆಪ್ಷನ್ಸ್ ಇತ್ತು. ಇನ್ನೊಂದ್ಸರಿ ನೋಡಬೇಕಿತ್ತಂತ, ಬಟ್ ಎಲ್ಲ ಹಾಕ್ಕೊಂಡು ನೋಡಿದೆ ಆಯಿತಾ. ಬಟ್ ಇದು ಒಂಥರ ಇರಲಿ ಬಿಡು ಲ್ಯಾವೆಂಡರ್ ಅಂತ ಅಂದ್ಕೊಂಡು ಅಂದರೆ ಈ ಕಲರ್ ತೊಗೊಂಡೆ, ಲೈಲ್ಯಾಕ್ ಕಲರು. ಅದಕ್ಕೆ ಈ ಥರ ಪ್ರಿಂಟೆಡ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ, ಮ್ಯಾಚ್ ಮಾಡಿದರೆ ಮ್ಯಾಚ್ ಆಗ್ತಿದೆ, ಚೆನ್ನಾಗಿದೆ. ಎರಡು ಸಾಫ್ಟ್ ಆಗಿದೆ, ಇದು ಸಾಫ್ಟ್ ಮೆಟೀರಿಯಲ್, ಇದು ಆರ್ಗ್ಯಾನ್ಸಾ. ಸೊ ಇದಂತೂ ಕಂಪ್ಲೀಟ್ಲಿ ಸಾಫ್ಟ್. ಸೊ ಇದಿದೆ. ಇದಕ್ಕೆ ಕಾಸ್ಟ್ ಬಂದುಬಿಟ್ಟು 1320. ಆಫ್ಟರ್ ಡಿಸ್ಕೌಂಟ್ ಇಟ್ಸ್ 990 rupees. ಐ ಪೇಡ್ 990 rupees ಫಾರ್ ದಿಸ್ ಸಾರಿ. ಸಿಂಪಲ್ ಸಾರೀಸ್ ಸೆಕ್ಷನ್ ಒಳಗಡೆ ಹೋದ್ನಲ್ಲ, ಸೊ 1000, 1500, 2000 ರೇಂಜ್ದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಸೊ ಆ ರೆಡ್ ಸಾರಿ ಒಂದು ನಮ್ಮಮ್ಮಂಗೆ ತಗೊಬಿಡೋಣ ಅಂತ ಮನ್ಸು ಮಾಡಿದ್ದೆ. ಆಮೇಲೆ ಪ್ರೀತಮ್ ವಾಸ್ ಲೈಕ್ ಆಂಟಿ ಇಷ್ಟಪಡೋ ಡೌಟು ಅಂದಮೇಲೆ ನನಗೆ ಬೇಡ ಅಂತ ಅನಿಸ್ತು. ಬಟ್ ನೆಕ್ಸ್ಟ್ ಟೈಮ್ ನಾನೇನಾದ್ರು ಸೀರೆ ತೊಗೊಳಕ್ಕೆ ಹೋದಾಗ ನಮ್ಮಮ್ಮನೂ ಕರ್ಕೊಂಡು ಹೋಗೋಣ ಅಂತ ಹಂಗೆ ಅಂದ್ಕೊಂಡೆ. ಬಟ್ ಸಿಂಪಲ್ ಸಾರೀಸಲ್ಲಿ ಇನ್ನೊಂದು ನೋಡಿದ್ದೆ, ಪೀಚ್ ಕಲರ್, ಈಗ ರಿಮೆಂಬರ್ ಆಯ್ತು ನನಗೆ. ಸೊ ಅದು ಅಷ್ಟೇ 1000 ರೇಂಜಲ್ಲಿತ್ತು, 1500 ರೇಂಜಲ್ಲಿ ಕಾಟನ್ ಸಾರಿ. ಸೊ ನನ್ನ ಹತ್ರ ಇದೆ ಅದೇ ಥರದ್ದು 2 ಸಾರಿ ಇದೆ ನನ್ನ ಹತ್ರ. ಬಟ್ ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯಿತು. ಮಂಡ್ಯದಲ್ಲಿ ತೊಗೊಂಡಿದ್ದೆ ನಾನು ಅದೇ ಥರ ಸಾರಿನ. ಲೈಕ್ ಸಿಂಪಲ್ ಸಾರೀಸಲ್ಲೂ ಚೆನ್ನಾಗಿದೆ. ಆ್ಯಂಡ್ ನಾನು ಕಡ್ಡಿ ಜಾರ್ಜೆಟ್, ಕಡ್ಡಿ ಶಿಫಾನ್ ಅಲ್ಲಿ ಫೈನಲಿ ತಗೊಂಡಿದ್ದು ದಿಸ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್. ಏನೋ ತುಂಬ ಕಲರ್ ಆಪ್ಷನ್ಸ್ ಇತ್ತು ಅಲ್ಲಿ, ತುಂಬ ಒಂದಕ್ಕಿಂತ ಒಂದು. ಕ್ಯಾಮ್ರಾ ಮುಂದೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ದ ಟ್ವಿಸ್ಟ್ ಈಸ್, ಯಾಕೋ ಗ್ರೀನ್ ಕಲರ್ದು ಹಾಕೊಂಡಾಗ ನೋ ಅಂತ ಅನಿಸ್ತು. ರೆಡ್ ಪ್ಲೈನ್ ಸೆಲ್ಫ್ ರೆಡ್ ಇದ್ದಿದ್ರೆ ತೊಗೋತಿದ್ದೆ, ಸೆಲ್ಫ್ ಇರಲಿಲ್ಲ, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇತ್ತು, ಬೇಡ ಅಂತ ಅನಿಸ್ತು. ಎಷ್ಟೊಂದೆಲ್ಲ ಹಾಗೆ ಆಯಿತು, ತುಂಬ ಕನ್ಫ್ಯೂಷನ್ ಆಯಿತು. ಗೊತ್ತಿಲ್ಲದೆ ಐ ವಾಸ್ ಅಟ್ರಾಕ್ಟೆಡ್ ಟು ದಿಸ್ ಸಾರಿ ಆಲ್ರೆಡಿ. ಯಾಕೆ ಅಂದರೆ ನಾನು ಸಿದ್ದಿ ಸಿಲ್ಕ್ಸ್ ಅಂತ ಏನೋ ಇದೇ ವಿಡಿಯೋದಲ್ಲಿ ಹೋದಾಗಲೂ ನನಗೆ ಇದೇ ಅಟ್ರಾಕ್ಟ್ ಆಗಿತ್ತು, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್. ಆ್ಯಂಡ್ ತುಂಬ ವರ್ಷದ ಹಿಂದೆ ಮಂಡ್ಯದಲ್ಲಿ ನಮ್ಮ ಅಕ್ಕನ ಫ್ರೆಂಡ್ ಸಾರಿ ಅಂಗಡಿಲಿ ಹೋಗ್ಬಿಟ್ಟು ನೋಡಿದಾಗಲೂ ಈ ಕಲರ್ ನನಗೆ ಈ ಸ್ಯಾರಿ ಅಟ್ರಾಕ್ಟ್ ಆಗಿತ್ತು. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಲೇಟರ್ ನನ್ನ ಕೈಯಲ್ಲಿ ಸಾರಿ ಇದೆ. ಸೊ ಐ ವಾಸ್ ಅಟ್ರಾಕ್ಟೆಡ್ ಟು ದಿಸ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್. ಸೊ ಅಟ್ ದ ಎಂಡ್ ಒಂಥರ ಎಲ್ಲ ಸೆಲೆಕ್ಟ್ ಆದಮೇಲೆ ಅಟ್ ದ ಎಂಡ್ ಹೇಳಿದೆ ಪ್ರೀತಮ್ಗೆ, ನೋ ಐ ಗೆಟ್ ದಿಸ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಓನ್ಲಿ ಅಂದೆ. ಅವನು ಹ್ಞೂ ಅಂದ, ಬಿಕಾಸ್ ಒಂದು ಥರದ್ದು ಮತ್ತೆ ಎಕ್ಸ್ಚೇಂಜ್ಗೆ ಹೋಗೋದು, ಸೊ ಅದೆಲ್ಲ ಬೇಡ, ಓಕೆ ನಿಂಗೆ ಇಷ್ಟ ಆಗಿದೆಯಾ, ಓಕೆ ತಗೋ ನಿನ್ನ ಇಷ್ಟ ಅಂತ. ಸೊ ಅದಕ್ಕೆ ಐ ಗಾಟ್ ದಿಸ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಸ್ಯಾರಿ ಓನ್ಲಿ. ಸೊ ದಿಸ್ ಇಸ್ ಲೈಕ್ ಫೈನಲಿ ಅನಿಸ್ತಿದೆ, ಬಿಕಾಸ್ ಈಗ ನಾನು ಅದೆಲ್ಲ ರಿಮೆಂಬರ್ ಮಾಡಿದ್ರೆ ಎಷ್ಟು ಡಾಟ್ಸ್ ಕನೆಕ್ಟ್ ಆಗ್ತಿದೆ ಅಲ್ವಾ ಅಂತ ಅನಿಸ್ತಿದೆ. I got the saree, the black and blue saree. So and ಇನ್ನೊಂದು ಸ್ಟೋರಿ ಹೇಳಬೇಕು, ನಾನು ಸಿದ್ದಿ ಸಿಲ್ಕ್ಸ್ಗೆ ಹೋಗಿದ್ದಲ್ಲ, ಅಲ್ಲಿ ಇದಕ್ಕೆ ಅರೌಂಡ್ 8,600 8,900 ಸಮಥಿಂಗ್ ಲೈಕ್ ದಟ್ ಹೇಳಿದ್ರು. ಇಲ್ಲಿ 6,600. ನಾನು ಫಸ್ಟೇ ರಿಸರ್ಚ್ ಮಾಡಿದ್ದೆ, ಬಟ್ ಅಲ್ಲಿ ನಂಗೆ ಒಂಥರ ಅಟ್ರಾಕ್ಟ್ ಆಯ್ತಲ್ಲ, ಸೊ ತೊಗೊಬಿಡೋಣ ಅಂತ ಅಂದ್ಕೊಂಡೆ. ನಾನು ತೊಗೊಳ್ದೇ ಇದ್ದಿದ್ದು ಒಳ್ಳೇದಾಯಿತು, ಬಿಕಾಸ್ ಎಲ್ಲಿ 2,000 rupees ಡಿಫ್ರೆನ್ಸ್. ಸೊ ಅಲ್ಲಿ ಮೆಟೀರಿಯಲ್ಗೂ ಇಲ್ಲಿ ಮೆಟೀರಿಯಲ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಫಸ್ಟ್ಲಿ ನನಗೆ ತುಂಬ ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ, ಏನು ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ದಟ್ ಡಸಂಟ್ ಮ್ಯಾಟರ್ ಅನಿಸ್ತು ನನಗೆ. ಆ್ಯಂಡ್ ವಿಜಯನಗರ ರೋಡ್ ಪೂರ್ತಿ ಸಕ್ಕ ಇದೆ, ಸ್ಯಾರಿ ಅಂಗಡೀಸ್ ಆಗಿರ್ಬೋದು. ಆ್ಯಂಡ್ ವಾಟ್ ಈಸ್ ದ ಡ್ರೆಸ್, ಸ್ಪೆಷಲಿ ಡಾಲ್ಸ್ಗೆ ಹಾಕಿದ್ದ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಬರಬೇಕಾದ್ರು ಅಂದರೆ ಪ್ರೀತಮ್ಗೆ ಲೈಕ್ ಒಂದು ಡ್ರೆಸ್ ತೊಗೋಬೇಕು, ನಾನು ಒಂದು ಡ್ರೆಸ್ ನೋಡಬೇಕಿತ್ತು, ಸೊ ಇಲ್ಲಿ ನೋಡ್ಬೋದಿತ್ತು ಅಂತ. ಬಟ್ ಆಮೇಲೆ ಯಾಕೋ ಇಬ್ರಿಗೂ ಸ್ಯಾರಿ ಅಂಗಡಿಯಿಂದ ಬಂದ ತಕ್ಷಣ ಡಿಸೈಡ್ ಮಾಡಿದ್ವಿ, ಇಲ್ಲ ಸ್ಟ್ರೈಟ್ ಮನೆಗೆ ಹೋಗ್ಬಿಡೋಣ, ಎಲ್ಲೂ ಸ್ಟಾಪ್ ಕೊಡೋದು ಬೇಡ ಅಂತ. ಸೊ ಹಂಗಾಗಿ ಮನೆಗೆ ಬಂದುಬಿಟ್ವಿ. ಸೊ ತೊಗೊಂಡಿದ್ದು
ತೊಗೊಂಡಿದ್ರೆ ಒಂದು ಡ್ರೆಸ್ ತೊಗೊಂಡಿದ್ರೆ ಕಂಪ್ಲೀಟ್ ಆಗ್ತಿತ್ತು. ಬಿಕಾಸ್ ಒಂದು ಡ್ರೆಸ್ ನನ್ನ ಮೈಂಡಲ್ಲಿತ್ತು, ಐ ವಾಂಟ್ ಟು ಗೆಟ್ ಲೈಕ್ ದಿಸ್ ಕುರ್ತಾ ಸೆಟ್ ಥರ ಅಂತ. ಬಿಕಾಸ್ ಅಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಹಾಕಿದ್ರು. ಇಫ್ ಯು ಆರ್ ಅರೌಂಡ್ ವಿಜಯನಗರ ಆ್ಯಂಡ್ ಆಲ್ ದಟ್ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರುತ್ತೆ. ನನಗೊಂಥರ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು. ಬಟ್ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಗೋ ಎಕ್ಸ್ಪ್ಲೋರ್ ವಿಜಯನಗರ ಸ್ಟ್ರೀಟ್. ಐ ಗಾಟ್ ದಿಸ್ ಕಡ್ಡಿ ಶಿಫಾನ್ ಜಾರ್ಜೆಟ್ ವಾಟ್ ಎವರ್ ಸಾರಿ ಫಾರ್ 6,600 rupees. ಟೋಟಲ್ ಇದೆ. ಸಾರಿ ತೊಗೊಂಡೆ, ಹಬ್ಬಕ್ಕೆ ತೊಗೊಂಡಿದ್ದು ನಾನು, ಗೌರಿ ಗಣೇಶ ಹಬ್ಬಕ್ಕೆ ತೊಗೊಂಡಿದ್ದು. ಒನ್ ಆಫ್ ಮೈ ಫೇವ್ರೆಟ್ ಫೆಸ್ಟಿವಲ್. ಯೂಶಲಿ ಮಂಡ್ಯಕ್ಕೆ ಹೋದರೆ ನಾನು ಬ್ಲಾಗ್ ಮಾಡಲ್ಲ, ವರಮಹಾಲಕ್ಷ್ಮಿದು ಶಾರ್ಟ್ಸ್ ಮಾಡಿದ್ದೀನಿ ಅಷ್ಟೇ. ಬಿಕಾಸ್ ನನಗೆ ಮಂಡ್ಯಕ್ಕೆ ಹೋದಾಗ ಚಿಲ್ಲಾಗಿರಬೇಕು, ಆರಾಮಾಗಿರಬೇಕು. ಇಲ್ಲಿ ಆಬ್ವಿಯಸ್ಲಿ ಎಲ್ಲನೂ ಬ್ಲಾಗ್ ಮಾಡಿರ್ತೀನಿ, ಅಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಆ ಥರ ಕಾನ್ಸೆಪ್ಟ್ ಇಟ್ಕೊಂಡೆ ಹೋಗೋದು. ನಾನು ಮಂಡ್ಯಕ್ಕೆ ಆರಾಮಾಗಿರ್ತೀನಿ. ಬಟ್ ದಿಸ್ ಟೈಮ್ ಲೈಕ್ ವ್ಲಾಗ್ ಮಾಡ್ತೀನಿ. ಗೌರಿ ಗಣೇಶನೇ ನಾವೇನು ಗಣಪತಿ ಎಲ್ಲ ಮನೇಲಿ ಕೂರ್ಸಲ್ಲ, ನಾರ್ಮಲ್ ಪೂಜೆ ಅದೆಲ್ಲ. ಬಟ್ ಈ ಸಾರಿ ಎಲ್ಲ ಉಟ್ಕೊಂಡು ಎಲ್ಲ ರೆಡಿ ಆಗಿದ್ರೆ ಆಬ್ವಿಯಸ್ಲಿ ವ್ಲಾಗ್ ಮಾಡ್ತೀನಿ. ಬರಬೇಕಾದ್ರೆ ಫಿಶ್ ತೊಗೊಂಡು ಬಂದಿದ್ದೀವಿ. ಸೊ ನನಗೋಸ್ಕರ ಫಿಶ್ ಕಾಯ್ತಿದೆ. ಬಿಕಾಸ್ ಎಷ್ಟೊಂದು ದಿನ ಅವರು ಸ್ಟಾಲ್ ಹಾಕಿರಲಿಲ್ಲ, ಇವತ್ತು ಹಾಕಿದ್ದಾರೆ, ಹಂಗಾಗಿ ತೊಗೊಂಡು ಬಂದ್ವಿ ಇಬ್ರು. ಸೊ ಇವಾಗ ತಿನ್ನಬೇಕು. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಸ್ಯಾರಿ ತೋರಿಸೋಣ ಅಂತ ಇಲ್ಲಿಗೆ ಬಂದೆ. ಆ್ಯಂಡ್ ಐಮ್ ಗೋನ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಬಿಕಾಸ್ ಜಾಸ್ತಿ ಲಾಂಗ್ ಬೇಡ, ನಾಳೆ ಫ್ರೈಡೇ ವಿಡಿಯೋ ಏನು ಮಾಡಲ್ಲ. ಬಿಕಾಸ್ ದೇವ್ರ ಮನೆ ಪೂರ್ತಿ ಕೆಲಸ ಮಾಡಬೇಕು, ಫೋಟೋಸ್ ಬರ್ಸಿ ಕುಂಕುಮ ಇಟ್ಟು ಲೈಕ್ ಅದೇನು ದೀಪ ಎಲ್ಲ ವಾಶ್ ಮಾಡಿ ಎಲ್ಲ ಮಾಡಬೇಕು. ಸೊ ಟುಮಾರೋ ವಿಲ್ ಬಿ ಅ ಲಾಂಗ್ ಡೇ. ಶಾರ್ಟ್ಸು ಕೂಡ ಏನು ಫಿಲ್ ಮಾಡೋದು ಬೇಡ, ನಾಳೆ ಆರಾಮಾಗಿ ಸ್ವಲ್ಪ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಐಮ್ ಗೋನ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.